ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಹ್ಯಾವ್ ಎ ಗ್ರೇಟ್ ಡೇ ಟು ಎವ್ರಿ ಒನ್. ಇವತ್ತು ನೋಡಿ ಆಲೂ ಕಾರ್ನ್ ಮಸಾಲ ಬೋಂಡವನ್ನು ನಾವು ಮಾಡ್ತಾಯಿದ್ದೇವೆ. ಇದಕ್ಕೆ ನಾನು ಮೊದಲಿಗೆ ನಿಮಗೆ ಹೊಸ ಸ್ಪೆಷಲಾಗಿ ಇದು ಹೊಸ ರುಚಿಯನ್ನು ಮಾಡ್ತಾಯಿದ್ದೇವೆ. ಹೇಗಾಗುತ್ತೆ ಅಂತ ನೋಡಿ, ನೀವು ಕೂಡ ಒಮ್ಮೆ ಮಾಡಿ ನೋಡಿ ಇದನ್ನು. ಇಲ್ಲಿ ನಾವು ಎರಡು ಪೊಟ್ಯಾಟೋವನ್ನು ನಾವು ವಾಶ್ ಮಾಡಿ ಬೇಯಿಸಿ ಒಂದು ಸ್ವಲ್ಪ ಒಂದು ಪಿಂಚ್ ಆಗುವಷ್ಟು ಉಪ್ಪನ್ನು ಹಾಕಿ ಬೇಯಿಸಿ ಅದನ್ನು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದಾರೆ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಶುಂಠಿ, ಸ್ವಲ್ಪ ಹಸಿಮೆಣಸಿನ್ಕಾಯಿ, ಆಮೇಲೆ ಕರಿಬೇವಿನ ಸೊಪ್ಪು, ಆಮೇಲೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಹುಡಿ, ಆಮೇಲೆ ಜೀರಾ ಹುಡಿ, ಆಮೇಲೆ ಸ್ವಲ್ಪ ಮಸಾಲ ಹುಡಿಯನ್ನು ಸ್ವಲ್ಪ ಇದಕ್ಕೆ ಹಾಕಿದ್ದಾರೆ. ಆಮೇಲೆ ಇದಕ್ಕೆ ಸ್ವಲ್ಪ ಈ ಆಲೂ ಬೇಯಿಸಿದ್ದು ಇಟ್ಕೊಂಡಿದ್ವಲ್ಲ, ಅದಕ್ಕೇ ಸ್ಮ್ಯಾಶ್ ಮಾಡಿದ್ದು ಇಟ್ಕೊಂಡಿದ್ದೇವಲ್ಲ, ಅದಕ್ಕೇ ಸ್ವಲ್ಪ ಕಾರ್ನ್ ಮತ್ತು ಸ್ವಲ್ಪ ಬೇಸನ್ ಪೌಡ್ರನ್ನು ಹಾಕ್ಕೊಂಡಿದ್ದಾರೆ. ಇದನ್ನೆಲ್ಲವನ್ನು ಹಾಕಿಬಿಟ್ಟು ಇದನ್ನು ಉಂಡೆ ಕಟ್ಟಿದ್ದಾರೆ. ಇದನ್ನೇನು ಎಕ್ಸ್ಟ್ರಾ ಇದರಲ್ಲಿ ಏನು ರೆಡಿ ಮಾಡ್ಕೊಂಡಿಲ್ಲ, ಹಾಗೆ ಸುಮ್ಮನೆ ಉಂಡೆ ಕಟ್ಕೊಂಡಿದ್ದಾರೆ. ಉಂಡೆ ಕಟ್ಕೊಂಡ್ಬಿಟ್ಟು ಇದನ್ನು ಎಣ್ಣೆಯನ್ನು ಬಾಣಲೆ ಇಟ್ಟು ಸರಿಯಾಗಿ ಎಣ್ಣೆ ಕುದ ನಂತರ ರೌಂಡಾಗಿ ಇದನ್ನು ಉಂಡೆಯನ್ನು ಕಟ್ಬಿಟ್ಟು ಎಣ್ಣೆಯಲ್ಲಿ ಹುರಿದಿದ್ದಾರೆ. ತುಂಬ ಟೇಸ್ಟ್ ಆಗಿತ್ತು, ತುಂಬ ಚೆನ್ನಾಗಿ ಬಂತು. ಮೇಲೆಲ್ಲ ಕ್ರಿಸ್ಪಿ ಇತ್ತು, ಒಳಗಡೆ ಆಲೂ ಅಲ್ವಾ ಸ್ವಲ್ಪ ಮೆತ್ತಗಿತ್ತು, ತುಂಬ ಚೆನ್ನಾಗಿ ಬಂತು. ರುಚಿನೂ ಕೂಡ ಟೇಸ್ಟಾಗಿ ಚೆನ್ನಾಗಿತ್ತು. ಒಂದು ಸ್ವಲ್ಪ ಬೇರೆಯೇ ಇತ್ತು, ಎಲ್ಲ ಬೋಂಡ ಥರ ಇರಲಿಲ್ಲ, ಒಂದು ಸ್ವಲ್ಪ ಟೇಸ್ಟ್ ಕೂಡ ಬೇರೆ ಥರನೇ ಇತ್ತು. ನೀವು ಒಮ್ಮೆ ಈ ಥರ ಒಂದು ಸ್ಪೆಷಲಾಗಿ ಏನಾದರೂ ಒಂದು ಸ್ಪೆಷಲ್ ಅದು ಒಂದು ಬೋಂಡವನ್ನು ಮಾಡಿದರೆ ನನಗೆ ಕೆಳಗಿನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಯಾವ ಥರ ಮಾಡಿದ್ದೀರಾ ಅಂತ. ಹಾಗೆ ನಿಮ್ಗೇನಾದರೂ ಬಂದಿದ್ದರೆ ನೀವು ವಿಡಿಯೋ ಕೂಡ ಕಳಿಸ್ಬೋದು ನನಗೆ, ನಾನು ಕೂಡ ಹಾಕ್ತೇನೆ ಈ ಥರ. ಹಾಗೆ ತುಂಬ ಚೆನ್ನಾಗಿತ್ತಿದ್ದು. ಇದಕ್ಕೆ ನಾವು ಇದು ಸರಿಯಾಗಿ ಬ್ರೌನ್ ಕಲರ್ ಬರುವಷ್ಟು ಇದನ್ನು ಹುರಿದಿದ್ದೇವೆ. ಚೆನ್ನಾಗಿ ಬ್ರೌನ್ ಕಲರ್ ಬರುವಷ್ಟು ಒಮ್ಮೆ ಹುರಿದು ತೆಗೆದಿಟ್ಕೊಳ್ಬೇಕು. ಆಮೇಲೆ ಪುನಃ ಇನ್ನೊಮ್ಮೆ ಅದು ಸ್ವಲ್ಪ ಆರಿದ ನಂತರ ಇನ್ನೊಮ್ಮೆ ಪುನಃ ಮತ್ತು ಆಯಿಲಲ್ಲಿ ಹಾಕಿ ಇನ್ನೊಮ್ಮೆ ತೆಗಿಬೇಕು. ಆಗ ಕಲರ್ಫುಲ್ಲಾಗಿ ಬರುತ್ತೆ. ಈ ಹೋಟೆಲಲ್ಲೆಲ್ಲ ಚೆನ್ನಾಗಿ ಕಲರ್ಫುಲ್ಲಾಗಿ ಬರುತ್ತಲ್ವ, ಆ ಥರ. ಹಾಗಾಗಿ ತುಂಬ ಚೆನ್ನಾಗಿ ಕಲರ್ಫುಲ್ಲಾಗಿ ಬಂದಿತ್ತು. ಆಮೇಲೆ ಇದಕ್ಕೆ ನಾವು ಟೊಮೆಟೊ ಕೆಚಪ್ಪನ್ನು ಹಾಕಿಬಿಟ್ಟು ಸರ್ವ್ ಮಾಡಿದೆವು. ಸೂಪರಾಗಿ ಬಂದಿತ್ತು, ಟೇಸ್ಟ್ ಕೂಡ ಸೂಪರಾಗಿತ್ತು. ನನಗೇನೆ ಆಶ್ಚರ್ಯ ಆಯಿತು, ಚೆನ್ನಾಗಿದೆಯಲ್ವಾ, ಸೂಪರಾದ ಟೇಸ್ಟ್ ಬಂದಿತ್ತಲ್ವ. ಹೊಸ ಥರ ಒಂದು ವಿಶೇಷವಾದ ಬೋಂಡ ಮಾಡ್ಕೊಂಡು ತಿಂದ್ವಿ ನಾವು. ಹಾಗೆ ನೀವು ಕೂಡ ಏನಾದರೂ ಬೇರೆ ನಿಮಗೆ ಬೋಂಡದ್ದು ಬಜ್ಜಿದು ಸ್ಪೆಷಲ್ ಏನಾದರೂ ಗೊತ್ತಿದ್ದರೆ ನನಗೆ ವಾಟ್ಸಪ್ಪಲ್ಲಿ ಕಳಿಸಿ ನಿಮ್ಮ ವೀಡಿಯೋವನ್ನು. ಹಾಗೂ ನನ್ನ ಈ ಬೋಂಡವನ್ನು ನೀವು ಮನೆಯಲ್ಲಿ ಮಾಡಿ ಹೇಗೆ ತಿಂದಿದ್ದೀರಿ, ಯಾವ ಥರ ರುಚಿ ಬಂದಿದೆ ಅನ್ನೋದನ್ನು ನೋಡಿ ನನಗೆ ಈಗ ಕೆಳಗಿನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೂ ನನ್ನ ಈ ಚಾನಲ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಶೇರ್ ಮಾಡಿ. ಈ ಥರ ಒಂದು ಬೋಂಡವನ್ನು ನೀವು ಮನೆಯಲ್ಲಿ ಮಾಡಿ ತಿಂದರೆ ಉಂಟಲ್ಲ, ತುಂಬ ಟೇಸ್ಟ್ ಆಗುತ್ತೆ. ಇದನ್ನು ಮಧ್ಯಾಹ್ನ ಸ್ನ್ಯಾಕ್ಸಿಗೆ ನೀವು ತಿನ್ಬೋದು, ಬೆಳಿಗ್ಗೆ ಅಥವಾ ಮಧ್ಯಾಹ್ನದ ಊಟಕ್ಕೆ ನೀವು ಹಾಕ್ಕೊಂಡು ತಿನ್ಬೋದು, ಎರಡಕ್ಕೂ ಆಗುತ್ತೆ. ತುಂಬ ಟೇಸ್ಟ್ ಕೂಡ ಆಗುತ್ತೆ. ನಾವು ಮಧ್ಯಾಹ್ನಕ್ಕೆ ಮಾಡಿದ್ವಿ, ಊಟ ಟೈಮಲ್ಲೇ ಮಾಡಿದ್ವಿ. ಆಮೇಲೆ ಸ್ನ್ಯಾಕ್ಸ್ ಟೈಮಲ್ಲಿ ಸ್ವಲ್ಪ ಬಿಸಿ ಮಾಡಿಕೊಂಡು